ಬಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ MLC ಸ್ವಲ್ಪ ಸೈಲೆಂಟ್ ಇದ್ರು ಸ್ವಲ್ಪ ದಿನದಿಂದ, ಆದರೆ ಈಗ ಮತ್ತೆ ವೈಲೆಂಟ್ ಆಗಿದ್ದಾರೆ ಬಿ.ಕೆ. ಹರಿಪ್ರಸಾದ್. ವಿಪಕ್ಷಗಳ ಮೇಲೆ ಕಟು ಟೀಕೆ ಮಾಡುತ್ತಾ ಪಕ್ಷದ ಸಮರ್ಥನೆ ಮಾಡ್ತಿದ್ದಾರೆ. ಹಿಂದೆ ಪರಿಷತ್ ಆಡಳಿತ ಪಕ್ಷದ ನಾಯಕ ಸ್ಥಾನ ಸಿಗದೆ ಇದ್ದಕ್ಕೆ ಅವರು ಬೇಸರ ವ್ಯಕ್ತಪಡಿಸಿದ್ರು. ಆಮೇಲೆ ಸ್ವಲ್ಪ ಸೈಲೆಂಟ್ ಆದ್ರು, ಎಲ್ಲೂ ಅವರು ಜಾಸ್ತಿ ಮಾತಾಡೋಕೆ ಬರ್ತಾ ಇರಲಿಲ್ಲ. ಏನೇ ಇದ್ರೂ ಆಂತರಿಕವಾಗಿ ಎಲ್ಲ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಪರಿಷತ್ ಸೇರಿ ರಾಜಕೀಯದಲ್ಲೂ ಹರಿಪ್ರಸಾದ್ ಸೈಲೆಂಟ್ ಆಗಿದ್ರು. ರಾಜ್ಯದಲ್ಲಿ ಈಗ ಮತ್ತಷ್ಟು ಮನ್ನಣೆ ಸಿಗ್ತಾ ಇದೆ. CM ಸಿದ್ದರಾಮಯ್ಯ 2 ಬಾರಿ ಬಿ.ಕೆ. ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ರು. DCM DK ಶಿವಕುಮಾರ್ ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ರಾಷ್ಟ್ರೀಯ OBC ಸಮಿತಿಯಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಸ್ಥಾನ ಸಿಕ್ಕಿದೆ. ಈ ಹಿಂದೆ ವರಿಷ್ಠರು ಕೂಡ ಅವ್ರಿಗೆ ಒಳ್ಳೊಳ್ಳೆ ಸ್ಥಾನ ಕೊಟ್ಟಿದ್ರು. ಒಂದು ಚುನಾವಣೆಗೆ ಇಡೀ ರಾಜ್ಯದ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ರು. ಐ ಥಿಂಕ್ ಹರಿಯಾಣದ ಚುನಾವಣಾ ಉಸ್ತುವಾರಿಯನ್ನು ಅವ್ರಿಗೆ ಕೊಟ್ಬಿಟ್ಟಿದ್ರು. ಸೊ ಬಿ.ಕೆ. ಹರಿಪ್ರಸಾದ್ ಒಂದು ಸ್ಥಾನ ಸಿಗಲಿಲ್ಲ ಅಂತ ಬೇಸರ ಆಗಿದ್ದವರು ಈಗ ಬೇರೆ ಬೇರೆ ಸ್ಥಾನಗಳನ್ನು ಕೊಟ್ಟು ಅವರನ್ನು ಮತ್ತೆ ಸ್ವಲ್ಪ ಫ್ರಂಟ್ ಲೈನ್ಗೆ ಕರ್ಕೊಂಡು ಬಂದು ನಿಲ್ಲಿಸಿದೆ ಕಾಂಗ್ರೆಸ್ಸು. ಅವರನ್ನು ಗಣನೆಗೆ ತೆಗೆದುಕೊಂಡಿದೆ ಅನ್ನೋ ಹಿನ್ನೆಲೆಯಲ್ಲಿ ಸ್ವಲ್ಪ ಈಗ ಮತ್ತೆ ವೈಲೆಂಟ್ ಆಗ್ತಿದ್ದಾರೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅರ್ಧನಾರೀಶ್ವರನ್ನೇ ಮಾಡಿಸ್ಲಿ ನಮಗೇನು ಅಂತ. ಅದು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಕಿಚ್ಚನ್ನು ಹೊತ್ತಿಸ್ತು. ಅದೆಲ್ಲ ಸ್ಟೇಟ್ಮೆಂಟ್ಗಳು ಈಗ ಬಿ.ಕೆ. ಹರಿಪ್ರಸಾದ್ ಬಾಯಿಂದ ಬರ್ತಾ ಇವೆ. 1 2 3 4 ತಿಂಗಳು ಬೇಡ, ಒಂದು 5-6 ತಿಂಗಳಿಂದ ಹೋದರೆ ಬಿ.ಕೆ. ಹರಿಪ್ರಸಾದ್ ಈ ವಿಚಾರದಲ್ಲೆಲ್ಲ ಮಾತೇ ಆಡ್ತಿರ್ಲಿಲ್ಲ. CM ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಟೀಕೆ ಮಾಡಿದ್ರು, ಅಹಿಂದ ನಾಯಕರ ಪರವಾಗಿ ಅವರು ಮಾತನಾಡ್ತಾ ಇದ್ರು. ಒಂದಿಷ್ಟು ರಾಜ್ಯ ಸರ್ಕಾರ ಮತ್ತು ಬಿ.ಕೆ. ಹರಿಪ್ರಸಾದ್ ನಡುವೆ ವೈಮನಸ್ಸಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂಥ ಹಲವು ಡೆವಲಪ್ಮೆಂಟ್ಗಳು ಸ್ಟೇಟ್ಮೆಂಟ್ಗಳು ಬಿ.ಕೆ. ಹರಿಪ್ರಸಾದ್ ಬಾಯಲ್ಲಿ ಬರ್ತಾ ಇದ್ದು, ಸದ್ಯಕ್ಕೆ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ. ಅವ್ರಿಗೊಂದು ಉನ್ನತ ಹುದ್ದೆ, ಒಳ್ಳೆ ಜಾಗ ಕೊಟ್ಟು, ಒಳ್ಳೆ ಸ್ಥಾನಮಾನ ಕೊಟ್ಟು ಅವರ ಬಾಯಿಂದ ಪಕ್ಷದ ಪರ ಮತ್ತು ವಿಪಕ್ಷದ ವಿರುದ್ಧದ ಹೇಳಿಕೆಗಳು ಬರೋ ಹಾಗೆ ಹೈಕಮಾಂಡ್ ನೋಡ್ಕೊಂಡಿದೆ. ರೂಪೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬಿ.ಕೆ. ಹರಿಪ್ರಸಾದ್ ಇತ್ತೀಚೆಗೆ ವೈಲೆಂಟ್ ಆದ್ರು, ಮತ್ತೆ ವಾಪಸ್ ಅಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರನ್ನ ವಾಪಸ್ ಈ ಟ್ರ್ಯಾಕ್ ತರೋದಕ್ಕೆ ಕಾಂಗ್ರೆಸ್ ಏನೇನು ಮಾಡ್ತು ಅಂತ? ನಿಜ ಪ್ರಣೋತ್, ಯಾಕಂತ ಹೇಳಿದ್ರೆ ಬಿ.ಕೆ. ಹರಿಪ್ರಸಾದ್ 1 ವರ್ಷದ ಹಿಂದೆ, ಯಾಕಂದ್ರೆ ಪರಿಷತ್ನಲ್ಲಿ ಇಲ್ಲಿ ಆಡಳಿತ ಪಕ್ಷದ ನಾಯಕರನ್ನ ನೇಮಕ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರನ್ನ ಕಡೆಗಣಿಸಲಾಯಿತು, ಅವ್ರನ್ನ ಪರಿಗಣಿಸಬೇಕಿತ್ತು ಅಂತೇಳಿ ಸಾಕಷ್ಟು ಆಗ್ರಹಗಳಿತ್ತು. ಅವರೇ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕವಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಮೊದಲು ಪ್ರತಿಪಕ್ಷ ನಾಯಕ ಆಗಿದ್ದ, ಮುಂದೆ ಕುಳಿತಿದ್ದಂತಹ ಬಿ.ಕೆ. ಹರಿಪ್ರಸಾದ್ ಹಿಂದೆ ಹೋಗಿ ಕೂತರು. ಆಮೇಲೆ ಪರಿಷತ್ನಲ್ಲಿ ಪಕ್ಷವನ್ನು ಸಮರ್ಥವಾಗಿ ನಿಭಾಯಿಸ್ಕೊತಿರ್ಲಿ, ನೋಡ್ಲಿ ಹೊಸ ನಾಯಕರುಗಳಿದ್ದಾರೆ ಅವರೆಲ್ಲ ಕೂಡ ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ ನೋಡಿದ್ರು. ಅದಾದ ಬಳಿಕವಾಗಿ ಒಂದು ಸ್ಟ್ಯಾಂಡ್ ಅಂತ ತೆಗೆದುಕೊಳ್ಳಿ ಆರಂಭಿಸಿದ್ರು. ಅದಾದ ಬಳಿಕ ಇಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಪಕ್ಷದಲ್ಲಿ ಒಂದಿಷ್ಟು ಮನ್ನಣೆ ಸಿಗ್ಲಿಕ್ಕೆ ಹೋಯ್ತು. ಅದಾದ ಬಳಿಕ CM 2 ಬಾರಿ ಭೇಟಿಯಾದ್ರು. ಅದಾದ DK ಶಿವಕುಮಾರ್ ಕೂಡ ಭೇಟಿಯಾದ್ರು. ಮೊನ್ನೆ ಅವ್ರನ್ನ OBC ರಾಷ್ಟ್ರೀಯ OBC ಸಮಿತಿ ಸದಸ್ಯನಾಗಿ ಕೂಡ ನೇಮಕಾನ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡಲಿಕ್ಕೆ DK ಶಿವಕುಮಾರ್ನ ಕೂಡ ಭೇಟಿಯಾದ್ರು. ಇಲ್ಲಿ ಅದಾದ ಬಳಿಕ ಹೈಕಮಾಂಡ್, ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿ ಆಡಳಿತ ಪಕ್ಷದ ನಾಯಕ ಸ್ಥಾನವನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರು ಕೂಡ ಅವ್ರನ್ನ ರಾಜ್ಯ ಹರಿಯಾಣದ ಉಸ್ತುವಾರಿಯನ್ನ ಮಾಡಲಾಯಿತು. ಈ ಮೂಲಕ ಹೈಕಮಾಂಡ್ ಹರಿಪ್ರಸಾದ್ ಅವ್ರನ್ನ ಮತ್ತಷ್ಟು ದೊಡ್ಡ ಹುದ್ದೆಯನ್ನು ಕೊಡುವಂತ ಪ್ರಯತ್ನ ಮಾಡಿತು. ಈ ಮೂಲಕವಾಗಿ ಬಿ.ಕೆ. ಹರಿಪ್ರಸಾದ್ ಮತ್ತೆ ಪುನಃ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಅಗ್ರೆಸಿವ್ ಆಗ್ತಾ ಇದ್ದಾರೆ, ಮತ್ತಷ್ಟು ಸಕ್ರಿಯ ಆಗ್ತಾ ಇದ್ದಾರೆ. ಪ್ರತಿಪಕ್ಷ, ಯಾಕಂದ್ರೆ ಮಿಡ್ಲ್ ಸ್ವಲ್ಪ ಸೈಲೆಂಟ್ ಆಗಿದ್ರು 1-2 ವರ್ಷಗಳ ಹಿಂದೆ, ಮತ್ತೆ ಪುನಃ ಈಗ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ. ಬಿ.ಕೆ. ಹರಿಪ್ರಸಾದ್ ದೊಡ್ಡ ಮಟ್ಟಿಗೆ ಪಕ್ಷದ ಪರ ವಕಾಲತ್ತನ್ನು ವಹಿಸ್ತಾ ಇದ್ರು, ಆದ್ರೆ ಮಿಡ್ಲ್ ಸೈಲೆಂಟ್ ಆಗಿ ಮತ್ತೆ ಪುನಃ ಗರ್ಜಿಸಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ OBC ನಾಯಕ ಅಂತಲೂ ಕೂಡ ಹೈಕಮಾಂಡ್ ಅವ್ರನ್ನ ಒಪ್ಪಿಕೊಂಡೇ ಅವ್ರನ್ನ ಈ OBC ಸಮಿತಿಗೆ ಸದಸ್ಯರನ್ನಾಗಿ ಮಾಡಿದೆ. ಈ ಮೂಲಕವಾಗಿ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಪಕ್ಷ ಕೂಡ ಉತ್ತಮವಾಗಿದ್ದ ಸ್ಥಾನಮಾನ ಕೊಡ್ತಾ ಇದೆ. ಪಕ್ಷಕ್ಕೆ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುವಂತ ಪ್ರಯತ್ನವನ್ನು ಬಿ.ಕೆ. ಹರಿಪ್ರಸಾದ್ ಅವರು ಮಾಡ್ತಾ ಇದ್ರು ಅಂತೇಳಿ ನಾವಿಲ್ಲಿ ನೋಡಬಹುದು. ಪ್ರಣುತ್.